ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಈ ಕಡೆ ದಿನಗಳಲ್ಲಿ ಅನೇಕ ಜನರು ಅಪಾರ್ಥ ಮಾಡಿಕೊಂಡಿರುವಂತ ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಅದು ದೊಡ್ಡ ವಿಷಯವೇ. ಯೇಸು ಕ್ರಿಸ್ತನ ದೈವತ್ವವನ್ನು ಧ್ಯಾನಿಸುವಂತ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನನ್ನಲ್ಲಿ ಇರಲಿಲ್ಲ. ಆದ್ರೆ ದೇವರು ತನ್ನ ಕೃಪೆಯಿಂದ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮ ಮಧ್ಯದಲ್ಲಿ ಈ ರೀತಿಯಾಗಿ ಧ್ಯಾನಿಸಲಿಕ್ಕೂ ನಾನು ಕೂಡ ಧೈರ್ಯವನ್ನು ತಂದುಕೊಳ್ಳುವುದಕ್ಕೂ ಯೇಸು ಕ್ರಿಸ್ತನ ದೈವತ್ವವನ್ನು ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಕಡೆ ದಿನಗಳಲ್ಲಿ ಕ್ರೈಸ್ತರಲ್ಲಿ ಕೂಡ ಅನೇಕ ಜನರು ಯೇಸು ಕ್ರಿಸ್ತನ ದೈವತ್ವವನ್ನು ಅಪಾರ್ಥ ಮಾಡಿಕೊಂಡು ಅವರು ಯೇಸು ಕ್ರಿಸ್ತನನ್ನು ಬಿಟ್ಟು ಹೋಗಿರುವಂಥದ್ದು, ನಂಬಿಕೆಯಲ್ಲಿ ಹಿಂಜಾರಿ ಹೋಗಿರುವಂಥದ್ದು ನಾವು ಲೋಕದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ನಾವು ನೋಡುವಂತ ವಿಷಯಗಳೇ. ಅದಕ್ಕಾಗಿ ಅಲ್ಪರಾಗಿರುವಂತ ನಮಗಿರುವಂತ ಸಮಯದಲ್ಲಿ ನಾವು ಸ್ವಲ್ಪವಾಗಿ, ವಿಸ್ತಾರವಾಗಲ್ಲ, ಸ್ವಲ್ಪವಾಗಿ ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಆತನ ಸ್ವಭಾವ ಗುಣಲಕ್ಷಣಗಳನ್ನು ಮಾತ್ರವೇ ಅಲ್ಲದೆ ಅದರಿಂದ ನಮಗೆ ಏನು ಪ್ರಯೋಜನವಾಗಬೇಕು, ನಾವು ಏನನ್ನು ಗ್ರಹಿಸಿಕೊಳ್ಳಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಅನುಸರಿಸಬೇಕಂತೇಳಿ ನಮ್ಮ ಆಧ್ಯಾತ್ಮಿಕವಾದಂತ ಜೀವನಕ್ಕೂ ಬೇಕಾಗಿರುವಂತ ವಿಷಯಗಳನ್ನು ಪವಿತ್ರಾತ್ಮನ ಮೂಲಕವಾಗಿ ನಾವು ಕೇಳಿಸಿಕೊಳ್ಳುತ್ತೇವೆ. ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಮುದ್ರಿಸಿಕೊಳ್ಳೋಣ. ಮಾತಾಡುವಂಥದ್ದು ಅಕ್ಷಾರ್ಥವಾಗಿ ಮನುಷ್ಯನಾಗಿದ್ದರೂ ಅವನಲ್ಲಿದ್ದು ಮಾತಾಡುವಂಥದ್ದು ಪವಿತ್ರಾತ್ಮ ದೇವರು. ಯಾವ ಮನುಷ್ಯನು ಕೂಡ ಮನುಷ್ಯ ಜ್ಞಾನದಿಂದ ಈ ವಾಕ್ಯಗಳನ್ನು ಸತ್ಯಾನುಸಾರವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮಲ್ಲಿದ್ದಂತ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡ್ತಿದ್ದರಿಂದಲೇ ನಾವು ಮಾತಾಡ್ತಾ ಇದ್ದೇವೆ. ಇದು ಮನುಷ್ಯನ ಶಕ್ತಿಯಲ್ಲ, ಮನುಷ್ಯನ ಸಾಮರ್ಥ್ಯವಲ್ಲ, ಬಲವಲ್ಲ. ಅದನ್ನು ನಾವು ಮುದ್ರಿಸಿಕೊಳ್ಳೋಣ. ಅದಕ್ಕಾಗಿ ಆ ರೀತಿಯಾಗಿ ನಾವು ಗ್ರಹಿಸಿಕೊಳ್ಳುವಾಗ ನಮ್ಮಲ್ಲಿ ದೇವರ ವಾಕ್ಯವು ಕೆಲಸ ಮಾಡ್ತದೆ, ಆ ವಾಕ್ಯವು ಪ್ರಯೋಜನವಾಗ್ತದೆ. ನಾವು ಮನುಷ್ಯರ ಮಾತಾಗಿ ಭಾವಿಸ್ಕೊಂಡ್ರೆ ಅದರಿಂದ ನಮ್ಗೆ ಯಾವ ಪ್ರಯೋಜನವೂ ಬರುವುದಿಲ್ಲ. ಥೆಸಲೋನಿಕ ಸಭೆಯಲ್ಲಿ ಪೌಲನು ಹೇಳ್ತಾನೆ, ನಮ್ಮಿಂದ ಬಂದಂತ ಸುವಾರ್ಥ ವಾಕ್ಯವನ್ನು ನೀವು ಮನುಷ್ಯರ ವಾಕ್ಯವೆಂದು ಎನಿಸದೆ ಅದು ಕರ್ತನ ವಾಕ್ಯವೆಂದು ಎನಿಸಿದ್ದರಿಂದ ಅದು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡಿದೆ ಅಂತ. ಅದಕ್ಕಾಗಿ ಇವತ್ತು ಅನೇಕ ಜನ ಪ್ರಸಂಗ ಮಾಡುವಂತವ್ರು ಇರ್ತಾರೆ. ಆದ್ರೆ ನಾವು ದೇವರ ವಾಕ್ಯವನ್ನು, ಇದು ದೇವರಾತ್ಮನ ಇರುವಂತ ಮಾತು ಅಂತೇಳಿ ನಾವು ಗ್ರಹಿಸಿಕೊಂಡು ಅದನ್ನು ಕೇಳಿಸಿಕೊಳ್ಳುವಾಗ ಆ ವಾಕ್ಯದಿಂದ ನಮಗೆ ಸಹಾಯವಾಗ್ತದೆ. ದೇವರು ತನ್ನ ವಾಕ್ಯವನ್ನು ಮಾತಾಡ್ತಾನೆ. ಸರಿ, ಈಗ ನಾವು ಯೇಸು ಕ್ರಿಸ್ತನ ದೈವತ್ವದಲ್ಲಿ ಒಂದು 2 ಸ್ವಭಾವಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. 11ನೇ ಅಧ್ಯಾಯವನ್ನು, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯವನ್ನು ಆಧಾರ ಮಾಡಿಕೊಂಡು ಮೊದಲು ಆ ಕುಟುಂಬದ ಬಗ್ಗೆ ಪವಿತ್ರಾತ್ಮ ದೇವರು ಪರಿಚಯ ಮಾಡಿರುವಂತ ವಿಧಾನವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆ ಕುಟುಂಬದ ಬಗ್ಗೆ ಪವಿತ್ರಾತ್ಮ ದೇವರು ಕೊಟ್ಟಂತ ಸಾಕ್ಷಿ, ಎಷ್ಟು ನಂಬಿಗಸ್ತರಾಗಿ ಭಕ್ತಿವಂತರಾಗಿ ಅವರು ಜೀವಿಸಿದ್ರು ಆ ಗ್ರಾಮದಲ್ಲಿ, ಅವರ ಬಗ್ಗೆ ಕೊಟ್ಟಂತ ಸಾಕ್ಷಿಯನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆಮೇಲೆ ಯೇಸು ಕ್ರಿಸ್ತನ ದೈವತ್ವದಲ್ಲಿ ಒಂದು 2 ಸ್ವಭಾವ. ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿದ್ದರು, ನಮ್ಮಂತ ರಕ್ತ ಮಾಂಸ ದೇಹವನ್ನು ಧರಿಸಿಕೊಂಡಿದ್ರು ಕೂಡ ಆತನು ಹೇಳಿರುವಂತ ಮಾತುಗಳಲ್ಲಿ, ಆತನು ಮಾಡಿರುವಂತ ಕಾರ್ಯಗಳಲ್ಲಿ ಕಂಡು ಬಂದಿರುವಂತ ದೈವತ್ವವನ್ನು ನಾವು ಧ್ಯಾನಿಸುತ್ತಾ ಅದರಿಂದ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಪ್ರಯೋಜನವನ್ನು ನಾವು ಪಡ್ಕೊಳ್ಳುತ್ತಾ ಬಂದಿದ್ದೇವೆ. ನಾನು ಕಳೆದ ಸಾರಿ ಈ ದೈವತ್ವವನ್ನು ಪ್ರಾರಂಭಿಸಿ ವಾಕ್ಯದ ಆಧಾರದೊಂದಿಗೆ ಯೇಸು ಕ್ರಿಸ್ತನು ಪ್ರೀತಿ ಸ್ವರೂಪನು ಅಂತೇಳಿ ನಾವು ಗಮನಿಸಿದ್ದೇವೆ. ನಾವು ವಾಕ್ಯಗಳನ್ನು ಗಮನಿಸಿ ಆತನಿಗೆ ಎಷ್ಟು ಪ್ರೀತಿ ಇದೆ ಆ ಕುಟುಂಬದ ಮೇಲೆ, ಆ ಜನರ ಮೇಲೆ ಆತನ ಎಷ್ಟು ಪ್ರೀತಿಯನ್ನು ತೋರಿಸಿದ್ದಾನೋ ಆ ವಿಷಯವನ್ನ ಕೇಳಿಸಿಕೊಂಡಿದ್ದೇವೆ. ಆತನ ಪ್ರೀತಿಯ ಸ್ವರೂಪನು, ಇದು ದೈವತ್ವದಲ್ಲಿ ಅತಿ ಪ್ರಾಮುಖ್ಯವಾದಂತ ಒಂದು ವಿಷಯ. ಇದು ಲೋಕದಲ್ಲಿ ನಾವು ನೋಡ್ತಿರುವಂತ ಪ್ರೀತಿ ಅಲ್ಲ. ಲೋಕದ ಪ್ರೀತಿಗೆ ಸ್ವಾರ್ಥ ಇದೆ, ಲೋಕದ ಪ್ರೀತಿಗೆ ಅಪೇಕ್ಷೆ ಇದೆ, ಲೋಕದ ಪ್ರೀತಿಗೆ ಆಕರ್ಷಣೆ ಇದೆ, ಲೋಕದ ಪ್ರೀತಿ ಬಯಸುವಂಥದ್ದು. ಅದಕ್ಕಾಗಿ ಯೇಸು ಕ್ರಿಸ್ತನು ತೋರಿಸಿರುವಂತ ಪ್ರೀತಿಗೂ ಆ ಲೋಕದಲ್ಲಿರುವಂತ ಪ್ರೀತಿಗೂ ಅಜಗಜಾಂತರವಿದೆ ಅಂತೇಳಿ ನಾವು ಗಮನಿಸಿದ್ದೇವೆ. ಆತ ನಮ್ಮಿಂದ ಏನು ಬಯಸದೆ, ನಮ್ಮಿಂದ ಯಾವ ಒಳ್ಳೆತನವಿಲ್ಲದಿದ್ದರೂ ನಾವು ಕೆಟ್ಟವರಾಗಿ, ಪಾಪಿಗಳಾಗಿ, ದೇವರಿಗೆ ವೈರಿಗಳಾಗಿ ನಾವು ಜೀವಿಸ್ತಾ ಇದ್ದಾಗ
ಆ ಕಲವಾರಿ ಕ್ರೂಸಿನಲ್ಲಿ ತನ್ನ ಪ್ರಾಣವನ್ನು ಸಮರ್ಪಿಸಿದ್ದರಿಂದ ಈಗ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ ಅಂತೇಳಿ ಆ ಪ್ರೀತಿಯನ್ನು ಆತನು ವ್ಯಕ್ತಪಡಿಸಿದ್ದಾನೆ. ಆತನು ಪ್ರೀತಿ ಸ್ವರೂಪನು, ಅದನ್ನು ನಾವು ಗಮನಿಸಿದ್ದೇವೆ. ಮತ್ತು ಎರಡನೇ ವಿಷಯ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಈ ಅಧ್ಯಾಯದಲ್ಲಿ ಮರಣದ ಭಯದಲ್ಲಿದ್ದಂತ ಶಿಷ್ಯರನ್ನು ಆತನು ಧೈರ್ಯಪಡಿಸಿ ಮರಣದ ಕುರಿತಾದಂತ ಅಮೂಲ್ಯವಾದಂತ ಸತ್ಯಗಳನ್ನು ಅವರಿಗೆ ತಿಳಿಯಪಡಿಸಿದ್ದಾನೆ. ಅದನ್ನು ನಾವು ಗಮನಿಸಿದ್ದೇವೆ. 8ನೇ ವಚನದಲ್ಲಿ ನಾವು ಓದ್ತೀವಿ ನೋಡಿ. ಶಿಷ್ಯರು, ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ತಿರುಗಿ ಅಲ್ಲಿಗೆ ಹೋಗ್ತೀಯಾ ಅನ್ನಲು. 16ನೇ ವಚನದಲ್ಲಿ ತೋಮನು ಕೂಡ ಹೇಳ್ತಾನೆ. ಆಗ ದಿದುಮನೆಂಬ ತೋಮನು ಜೊತೆ ಶಿಷ್ಯರಿಗೆ, ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂದು ಹೇಳಿದನು. ಈ 2 ವಚನಗಳು ಮಾತ್ರವಲ್ಲ, ಸುಮಾರು ಒಂದು 10 ವಚನಗಳಲ್ಲಿ 11 ವಚನಗಳಲ್ಲಿ ಗ್ರಂಥಕರ್ತನು ಈ ಮರಣದ ಕುರಿತಾದಂತ ಒಂದು ಪ್ರಸ್ತಾಪನೆ ಮಾಡಿದ್ದಾನೆ. ಅದಕ್ಕಾಗಿ ಮರಣದ ಭಯದಲ್ಲಿದ್ದಂತ ತನ್ನ ಶಿಷ್ಯರನ್ನು ಇಲ್ಲ ತನ್ನ ಜನರನ್ನು ತಾನು ಮಾಡಿರುವಂತ ಕಾರ್ಯದ ಮೂಲಕ, ಏನು ಕಾರ್ಯ ಮಾಡಿದ್ದಾನೆ? ಸತ್ತು 4 ದಿನಗಳು ಸಮಾಧಿಯಲ್ಲಿ ಇಡಲ್ಪಟ್ಟಂತ ಲಾಜರನನ್ನು ಆತನು ಎಬ್ಬಿಸಿದರ ಮೂಲಕವಾಗಿ ಮರಣದ ಮೇಲೆ ನನಗೆ ಜಯವಿದೆ, ಮರಣವನ್ನು ನಾನು ಜಯಿಸಿದ್ದೇನಂತೇಳಿ ಅಲ್ಲಿದ್ದಂತ ಶಿಷ್ಯರನ್ನು, ತನ್ನನ್ನು ನಂಬಿರುವಂತ ಭಕ್ತರನ್ನು ಆತನು ಧೈರ್ಯಪಡಿಸಿರುವಂತಹ ಒಂದು ವಿಷಯವನ್ನು ನಾವು ಕಳೆದ ಸಾರಿ ಕೇಳಿಸಿಕೊಂಡಿದ್ದೇವೆ. ಅದರಲ್ಲಿ ಪ್ರಿಯರೇ, ಇವತ್ತು ಎಲ್ಲರಿಗೂ ಕೂಡ ಮರಣವಿದೆ. ಮರಣವನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾವು 49ನೇ ಕೀರ್ತನೆ ಓದಿದ್ದೇವೆ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರು ಸಾಲುವುದಿಲ್ಲ, ಅಂತ ಪ್ರಯತ್ನವು ನಿಷ್ಫಲವೆಂದು ಬಿಟ್ಟು ಬಿಡಬೇಕು ಅಂತೇಳಿ. ಅದು ದೇಹದ ಮರಣದ ವಿಷಯದಲ್ಲಿ ಹೇಳಿರುವಂತ ಮಾತು. ಅದಕ್ಕಾಗಿ ಈ ದೇಹದ ಮರಣ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ, ಅವ್ರು ನಂಬಿದಂತವರಿಗೂ ನಂಬದಿರುವಂತವರಿಗೂ ಪರಿಶುದ್ಧರಿಗೂ ಪಾಪಿಗಳು ಎಲ್ಲರಿಗೂ ಬರುವಂಥದ್ದು. ಆದ್ರೆ ಇದನ್ನು ತಪ್ಪಿಸಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅವನೆಷ್ಟೇ ಘನವಾದಂತ ಪದವಿಯಲ್ಲಿದ್ದರೂ, ಅವನೆಷ್ಟೇ ಸ್ಥಿರವಾದಂತ ಸ್ಥಿತಿಯಲ್ಲಿದ್ದರೂ ಈ ಮರಣವನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಗಮನಿಸಿದ್ದೇವೆ. ಅದು ದೇಹದ ಮರಣ, ದೇಹವನ್ನು ಬಿಟ್ಟು ಹೋಗುವಂತ ಮರಣ. ಆದ್ರೆ ಮತ್ತೊಂದು ಮರಣ ಇದೆ, ಅದು 2ನೇ ಮರಣ, ಬೆಂಕಿ ಕೆರೆ. ಇದನ್ನು ತಪ್ಪಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮಗೆ ಅವಕಾಶವನ್ನು ಕೊಟ್ಟನು. ನಾವು ಆತನನ್ನು ಅಂಗೀಕರಿಸುವುದರಿಂದ, ಆತನ ಪ್ರಭುವಾಗಿ, ಒಡೆಯನಾಗಿ, ರಕ್ಷಕನಾಗಿ ಅಂಗೀಕರಿಸಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ಬಿಟ್ಟಿದ್ದರಿಂದ ನಮಗೇನಿದೆ? 2ನೇ ಮರಣ ನಮ್ಮ ಮೇಲೆ ಅಧಿಕಾರ ಮಾಡುವುದಿಲ್ಲ. ಈ ಮರಣವನ್ನು ತಪ್ಪಿಸಿಕೊಳ್ಳಿಕ್ಕೆ ಅನೇಕರಿಗೆ ಅವಕಾಶವಿದೆ. ಸುಮಾರು 2000 ವರ್ಷಗಳಿಂದ ಇದನ್ನೇ ಪ್ರಕಟಿಸ್ತಾ ಇದ್ದಾರೆ. ಅದ್ರ ವಿಚಿತ್ರವೇನಂತಂದ್ರೆ, ಯಾವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶವಿಲ್ಲವೋ ಅದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಪ್ರಯತ್ನ ಮಾಡುವಂತ ಒಂದು ಲೋಕದಲ್ಲಿ ಗಮನಿಸ್ತೇವೆ. ಯಾವುದನ್ನು ತಪ್ಪಿಸುವ ಅವಕಾಶವಿದೆಯೋ ಅದಕ್ಕಾಗಿ ಯಾವ ಪ್ರಯತ್ನ ಮಾಡದೆ, ಯಾವ ಭಯವಿಲ್ಲದೆ ಲೋಕದಲ್ಲಿ ಜನರು ಜೀವಿಸ್ತಾ ಇರುವಂತದ್ದು ನಾವು ಗಮನಿಸಿರುವಂತ ಒಂದು ವಿಷಯ. ಅದಕ್ಕಾಗಿ ನಾನು ಕಳೆದ ಸಾರಿ ಈ ಮರಣದ ವಿಚಾರದಲ್ಲಿ ಮಾನವನ ಜೀವನ ಅಂದ್ರೆ ಮರಣಕ್ಕಿಂತ ಮುಂಚಿತವಾಗಿ ದೇವರು ಮಾನವನ ಜೀವನದಲ್ಲಿ ಆತನ ಚಿತ್ತವೇನಾಗಿದೆ ಅಂತೇಳಿ 3 ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಒಬ್ಬ ವ್ಯಕ್ತಿಯನ್ನು ಈ ಭೂಲೋಕದಲ್ಲಿ ದೇವರು ಸೃಷ್ಟಿಸಿದಾಗ, ವ್ಯಕ್ತಿಯನ್ನು ದೇವರು ಅವನು ಜೀವನ ಪ್ರಾರಂಭವಾದಾಗ ಅವನ ಜೀವನದ ವಿಷಯದಲ್ಲಿ ಅಂದ್ರೆ ಮರಣಕ್ಕಿಂತ ಮುಂಚಿತವಾಗಿ ದೇವರು ಅವನಿಂದ ಏನು ಬಯಸಿದ್ದಾನೆ, ಆತನ ಚಿತ್ತವೇನಾಗಿದೆ ಅಂತೇಳಿ ಒಂದು 3 ವಿಷಯಗಳನ್ನು ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಮರಣಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನದಲ್ಲಿ ದೇವರ ಚಿತ್ತವೇನಂತಂದ್ರೆ, ಮೊದಲು ನಾವು ಸಮೃದ್ಧಿ, ಸಂತೋಷ, ಸಮಾಧಾನವುಳ್ಳವರಾಗಿ ನಾವು ಜೀವಿಸಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ. ಕಲಸರ ಅವೆಲ್ಲ ಹೇಳಿದ್ದೆ, ನಾನು ಮತ್ತೆ ಅದಕ್ಕೆ ರಿಪೀಟ್ ಮಾಡುವುದಿಲ್ಲ. ದೇವರು ನಮ್ಮ ಜೀವನದಲ್ಲಿ ಏನು ಇಲ್ಲದವರಾಗಿ ನಾವು ಜೀವಿಸಬೇಕಂತೇಳಿ ಆತನ ಆಶೆ ಪಡಲಿಲ್ಲ. ಆದಾಮನನ್ನು ಸೃಷ್ಟಿಸಿದಾಗ ಆತನ ಸರ್ವ ಸಮೃದ್ಧಿಯನ್ನು ಕೊಟ್ಟು ನೀವು ಅಭಿವೃದ್ಧಿ ಹೊಂದಿರಿ, ಆನಂದವಾಗಿರಿ, ಸಂತೋಷವಾಗಿರಿ ಅಂತೇಳಿ ಆತನು ಬಯಸಿರುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸಿದ್ದೇವೆ. ನಾವು ಸಂತೋಷವುಳ್ಳವರಾಗಿ, ಸಮೃದ್ಧಿ ಉಳ್ಳವರಾಗಿ ನಾವಿರಬೇಕು, ಒಂದು ಚಿತ್ತ. ಎರಡು ದೇವರ ಚಿತ್ತ ಏನಂತಂದ್ರೆ, ಮಾನವರ ಜೀವನದಲ್ಲಿ ಮರಣಕ್ಕಿಂತ ಮುಂಚೆ ಆತನ ಚಿತ್ತವೇನಂತಂದ್ರೆ, ಈ ಭೂಮಿಯ ಮೇಲೆ ಯಾವ ಮನುಷ್ಯನು ಕೂಡ ಅರ್ಧಾಂತರವಾಗಿ, ಅಕಾಲವಾಗಿ ಮರಣಿಸಬಾರದು. ಯಾಕಂತಂದ್ರೆ ನಾವು ತಾಯಿ ಗರ್ಭದಲ್ಲಿ ಆ ಪಿಂಡವಾಗಿ ರೂಪಿಸಲ್ಪಡುತ್ತಿದ್ದಾಗಲೇ
ನಮ್ಮ ದಿನಗಳೆಲ್ಲವೂ ಕೂಡ ಜೀವ ಗ್ರಂಥದಲ್ಲಿ ಆತನು ಬರೆದಿಟ್ಟಿದ್ದಾನೆ. ಆದ್ರೆ ದೇವರ ವಾಕ್ಯದಲ್ಲಿ ಓದ್ತೇವೆ, ನಿಮ್ಮ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಿದಾಗ, ನನ್ನ ಆಜ್ಞೆಗಳನ್ನು ಕೈಕೊಂಡು ನೀವು ನಡೆಯುವಾಗ, ನನ್ನ ಮಾರ್ಗದಲ್ಲಿ ನೀವು ನಡೆಯುವಾಗ ನೀವು ದೀರ್ಘಾಶ್ವಂತರಾಗ್ತೀರಿ, ಬಹುಕಾಲ ಭೂಲೋಕದಲ್ಲಿ ಜೀವಿಸ್ತೀರಂತೇಳಿ. ಅದಕ್ಕಾಗಿ ಎರಡನೇ ವಿಷಯ ಏನಂತಂದ್ರೆ, ಮನುಷ್ಯನು ಈ ಭೂಲೋಕದಲ್ಲಿ ತನಗೆ ನೇಮಿಸಿರುವಂತ ಆಯುಷ್ ಕಾಲವನ್ನು ಆತನು ಜೀವಿಸಬೇಕಂತೇಳಿ ಆತನು ಬಯಸಿದ್ದಾನೆ. ಆದ್ರೆ ಇವತ್ತು ಅನೇಕ ಜನರು ಅಕಾಲವಾಗಿ ಅರ್ಧಾಂತರದಲ್ಲಿ ಮರಣಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದಿದ್ದೇವೆ. ಇದು ಎರಡನೇ ಚಿತ್ತ. ಅಕಾಲವಾಗಿ ಯಾರು ಮರಣಿಸಬಾರದು, ಅವರಿಗೆ ನೇಮಿಸಿರುವಂತ ಕಾಲ, ನೇಮಿಸಿರುವಂತ ದಿನಗಳು, ಅದನ್ನು ಪೂರ್ತಿಗೊಳಿಸಬೇಕು ದೇವರ ಚಿತ್ತ. ಮೂರನೇದಾಗಿ ಈ ಜೀವನದಲ್ಲಿ ಸತ್ಯವಾದಂತ ದೇವರನ್ನು, ನಿಜ ದೇವರನ್ನು ಕಂಡುಕೊಳ್ಳಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 27ನೇ ವಚನದಲ್ಲಿ ಆತನನ್ನು ಹುಡುಕುವಂತ ಜನರನ್ನಾಗಿ ಮನುಷ್ಯರನ್ನು ಮಾಡಿದ. ಅವರವರು ನಿವಸಿಸಬೇಕಾದಂತ ಮೇರೆಗಳನ್ನು, ನಿವಾಸ ಸ್ಥಳಗಳನ್ನು ಆತ ನಿಷ್ಕರ್ಷ ಮಾಡಿ, ಇವರು ನನ್ನನ್ನು ಕಂಡುಕೊಳ್ಳಬೇಕು, ನಿಜವಾದಂತ ಸತ್ಯ ದೇವರನ್ನು, ಸೃಷ್ಟಿಕರ್ತನನ್ನು ಇವರು ಕಂಡುಕೊಳ್ಳಬೇಕು ಅಂತೇಳಿ ಆತನು ಬಯಸಿದ್ದಾನೆ. ಇದು ಮರಣಕ್ಕಿಂತ ಮುಂಚಿತವಾಗಿ ಮಾನವರ ಜೀವನದಲ್ಲಿ ದೇವರ ಚಿತ್ತ. ಅವರು ಸಮೃದ್ಧಿ ಉಳ್ಳವರಾಗಿ ಸಂತೋಷವಾಗಿ ಜೀವಿಸಬೇಕು. ಅವರು ತಮ್ಮ ಆಯುಷ್ ಕಾಲವು ಪೂರ್ತಿಯಾಗಿ ಪೂರ್ಣ ಆಯುಷ್ ಉಳ್ಳವರಾಗಿ ಬದುಕಬೇಕು ಮತ್ತು ಅದರಲ್ಲಿ ಸತ್ಯವಾದಂತ ನಿಜ ದೇವರನ್ನು ಅವರು ತಿಳಿದುಕೊಳ್ಳಬೇಕು ಅಂತೇಳಿ ದೇವರು ಆತನು ಬಯಸಿದ್ದಾನೆ, ಆತನು ಇಷ್ಟಪಟ್ಟಿದ್ದಾನೆ. ಅದು ದೇವರ ಚಿತ್ತವಾಗಿದೆ. ಆದ್ರೆ ಇವತ್ತು ಅನೇಕ ಜನರು ಇನ್ನೂ ನಿಜ ದೇವರನ್ನು ತಿಳ್ಕೊಳ್ಳದೆ ದೇವರು ಕೊಟ್ಟಂತ ಸಮೃದ್ಧಿಯನ್ನು ಅನುಭವಿಸುತ್ತಾ ಸುಖ ಸಂತೋಷಗಳಲ್ಲಿ ಅವರು ದೇವರನ್ನು ಮರೆತಿರುವಂತ ಒಂದು ಪರಿಸ್ಥಿತಿ ನಾವು ಲೋಕದಲ್ಲಿ ಗಮನಿಸ್ತಾ ಇದ್ದೀವಿ. ದೇವರನ್ನು ಮರೆತಿರುವಂತ ಪರಿಸ್ಥಿತಿ, ನಿಜವಾದಂತ ಸತ್ಯ ದೇವರನ್ನು ತಿಳ್ಕೊಳ್ಳದೆ ದೇವರು ಕೊಡುವಂತ ಸರ್ವ ಸಮೃದ್ಧಿಯನ್ನು ಅನುಭವಿಸುತ್ತಾ ಅವರು ಅರ್ಧಾಂತರವಾಗಿ ಅಕಾಲವಾಗಿ ಮರಣಿಸ್ತಾ ಇರುವಂತದ್ದು ನಾವು ಲೋಕದಲ್ಲಿ ಗಮನಿಸ್ತೇವೆ. ಅದು ದೇವರ ಚಿತ್ತವಲ್ಲ. ಆದ್ರೆ ಇವತ್ತು ನನ್ನ ವಿಷಯ, ಮರಣ ಆದ ಮೇಲೆ ಮಾನವನ ಜೀವನದಲ್ಲಿ ದೇವರ ಚಿತ್ತವು ಏನಾಗಿದೆ ಅಂತೇಳಿ ಒಂದು 3 ವಿಷಯಗಳನ್ನು ನಾವು ಕೇಳಿಸ್ಕೊಳ್ತೇವೆ. ಮರಣಕ್ಕಿಂತ ಮುಂಚಿತವಾಗಿ ದೇವರ ಚಿತ್ತವೇನಾಗಿತ್ತು ಅದನ್ನ ನಾವು ಕೇಳಿಸ್ಕೊಂಡಿದ್ದೇವೆ. ಸ್ವಲ್ಪವಾಗಿ, ನಾವೇನು ದೀರ್ಘವಾಗೆಲ್ಲ ವಿಸ್ತಾರವಾಗೆಲ್ಲ, ದೇವರು ನಮಗೆ ಕೊಟ್ಟಂತ ಆ ಪರಿಜ್ಞಾನದಲ್ಲಿ, ಆ ಮೇರೆಯಲ್ಲಿ ನಾವು ಸ್ವಲ್ಪ ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಇವತ್ತು ಮರಣವಾದ ಮೇಲೆ ಒಬ್ಬ ವಿಶ್ವಾಸಿ, ಒಬ್ಬ ವ್ಯಕ್ತಿ ಮರಣಿಸಿದ ಮೇಲೆ ಮಾನವನ ಜೀವನದಲ್ಲಿ ದೇವರ ಚಿತ್ತವೇನಾಗಿದೆ ಅಂತೇಳಿ ಒಂದು 3 ವಿಷಯಗಳನ್ನು ಮಾತ್ರ ಸ್ವಲ್ಪವಾಗಿ ನಾವು ಆಲೋಚನೆ ಮಾಡಿಕೊಂಡು ಈ ಕೂಟವನ್ನು ನಾವು ಮುಗಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಮರಣದ ವಿಷಯದಲ್ಲಿ ಲೋಕವು ಏನ್ ಹೇಳ್ತದೆ ಅದೊಂದು ಆಲೋಚನೆ ಮಾಡೋಣ. ಮರಣದ ವಿಷಯದಲ್ಲಿ ಲೋಕದ ಜನರ ಒಂದು ಆಲೋಚನೆ ಏನು, ಒಂದು ವಿಷಯ. 2, ಈ ಮರಣದ ವಿಷಯದಲ್ಲಿ ಭಕ್ತನ ಆಶೆ, ಇಷ್ಟ ಏನಾಗಿದೆ. 3, ಮರಣದ ವಿಷಯದಲ್ಲಿ ದೇವರ ಚಿತ್ತವೇನಾಗಿದೆ. ಈ 3 ವಿಷಯಗಳನ್ನು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಮೊದಲು ಮರಣದ ವಿಷಯದಲ್ಲಿ ಲೋಕವು ಏನ್ ಹೇಳ್ತದೆ ಒಂದು ಮಾತು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 19ನೇ ವಚನ ನಾನು ಓದ್ತಾ ಇದ್ದೇನೆ. ಅದು 13ನೇ ವಚನದಿಂದ ಓದಬೇಕು, 15ನೇ ವಚನದಿಂದ ಅದನ್ನ ಓದಬೇಕು. ಅದ್ರ 19ನೇ ವಚನ ಓದ್ತೀನಿ ನೋಡಿ. ನಮ್ಮೆಲ್ಲರಿಗೆ ಪರಿಚಯ ಇರುವಂತ ಒಂದು ದುಷ್ಟಾಂತವು ಯೇಸು ಸ್ವಾಮಿಯಲ್ಲಿ ಅಂತ ಮಾತುಗಳು ಇವಾಗಿದ್ದಾವೆ. ಅದಕ್ಕೆ 19ನೇ ವಚನ, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನ ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಇಲ್ಲಿ ಒಬ್ಬ ಐಶ್ವರ್ಯವಂತನು ತನ್ನ ಪ್ರಾಣದೊಂದಿಗೆ, ತನ್ನ ಜೀವಾತ್ಮದೊಂದಿಗೆ ಆತನು ಮಾತಾಡಿದಂತ ಮಾತುಗಳನ್ನು ನಾವು ಕೇಳಿಸ್ಕೊಳ್ತೀವಿ. ಅಂದ್ರೆ ಇವರು ದೇವರನ್ನು ನಂಬಲಿಲ್ಲ. ಅದಕ್ಕಾಗಿ ನಾನು ಲೋಕ ಅಂತ ಹೇಳ್ತೇನೆ. ಯಾರು ದೇವರನ್ನು ನಂಬುವುದಿಲ್ಲೋ ಅವರು ಲೋಕಕ್ಕೆ ಸಂಬಂಧಪಟ್ಟವರು. ಅದಕ್ಕಾಗಿ ಇದನ್ನು ದೇವರನ್ನು ನಂಬಲಿಲ್ಲ. ಅದಕ್ಕಾಗಿ ಇವನು ಮರಣದ ವಿಷಯದಲ್ಲಿ ಸ್ವಲ್ಪವೂ ಆಲೋಚನೆ ಇಲ್ಲದೆ ಅವನು ಮಾತಾಡುವಂತ ಮಾತುಗಳನ್ನು ಈ ವಚನ ಭಾಗದಲ್ಲಿ ಗಮನಿಸ್ತೇವೆ. ಅಂದ್ರೆ ಇದ್ದಷ್ಟು ಕಾಲ ನೀನು ಸುಖ ಪಡು, ಮಜಾ ಮಾಡು, ಎಂಜಾಯ್ ಮಾಡಂತೇಳಿ ಲೋಕ ಹೇಳುವುದು. ಮರಣವಾದ ಮೇಲೆ ಯಾರಿಗೂ ಗೊತ್ತಾಗ್ತದೆ?
ಮರಣವಾದ ಮೇಲೆ ಎಲ್ಲ ಮುಗಿದೋಗ್ತದೆ. ಅದಕ್ಕಾಗಿ ಆ ಜೀವ ಇದ್ದಾಗ, ಪ್ರಾಣ ಇದ್ದಾಗ ನೀನೇನ್ ಮಾಡ್ಬೇಕಂತೆ, ನೀನು ಊಟ ವಿಶ್ರಮಿಸಕ್ಕೂ, ಊಟ ಮಾಡು, ಕುಡಿ, ಸುಖ ಪಡು, ಮಜಾ ಎಂಜಾಯ್ ಮಾಡು. ಇದು ಲೋಕವು ಹೇಳಿಕೊಡುವಂತ ವಿಷಯ. ಅದಕ್ಕಾಗಿ 15ನೇ ವಚನದಲ್ಲಿ ಕೂಡ ಕರ್ತನ ಹೇಳುವಂತ ಮಾತನ್ನು, ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂದು ಹೇಳಿ ಆಮೇಲೆ ಈ ಸಾಮ್ಯವನ್ನು ಹೇಳಿದ. ಲೋಭದ ವಿಷಯದಲ್ಲಿ ಎಚ್ಚರವಾಗಿರಿ. ನೀವು ಎಷ್ಟೇ ಆಸ್ತಿ ಇದ್ರೂ ಕೂಡ ಅದು ನಿನ್ನ ಜೀವಧಾರವು ಆಗುವುದಿಲ್ಲ. ಅದಕ್ಕೆ ಈ ಸಾಮ್ಯವನ್ನು ಹೇಳಿದ್ದಾನೆ. ಇಲ್ಲಿ ಐಶ್ವರ್ಯವಂತನ ಏನ್ ಮಾಡ್ತಾನೆ, ತನ್ನ ಪ್ರಾಣಕ್ಕೆ ಮಾತಾಡ್ತಾನೆ, ತನ್ನ ಜೀವಾತ್ಮದೊಂದಿಗೆ ಮಾತಾಡುವಂತ ಮಾತುಗಳು. ನೀನೇನ್ ಮಾಡು, ನಿನಗೆ ಬೇಕಾದಷ್ಟು ಸರಕು ಬಿದ್ದಿದೆ, ಊಟ ಮಾಡು, ಕುಡಿ, ವಿಶ್ರಾಂತಿ ತೆಗೆದುಕೋ, ಮಜಾ ಮಾಡಂತೇಳಿ ತನ್ನ ಪ್ರಾಣಕ್ಕೆ ಹೇಳಿರುವಂತ ಮಾತು. ಅದಕ್ಕಾಗಿ ಲೋಕ ಇದ್ದಷ್ಟು ಕಾಲ ಏನ್ ಮಾಡ್ಬೇಕು, ನೀನು ಸುಖವಾಗಿರು, ಎಂಜಾಯ್ ಮಾಡಂತೇಳಿ ಹೇಳ್ತದೆ. ಮರಣದ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಮರಣ ಆದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ, ಅದು ಯಾರಿಗ್ ಗೊತ್ತಿದೆ, ಯಾರಿಗ್ ಗೊತ್ತಿಲ್ಲ, ಯಾರು ಬಂದು ನೋಡಿದ್ರು ನರಕ ಇದೆ ಅಂತೇಳಿ, ಸ್ವರ್ಗ ಇದೆ ಅಂತೇಳಿ ಯಾರು ನೋಡಿದ್ರು ಅಂತೇಳಿ ಪ್ರಶ್ನೆ ಕೇಳಿಕೊಂಡು ಅವರು ಸುಖವಾಗಿರ್ಲಿಕ್ಕೆ, ಇಷ್ಟ ಬಂದ ಹಾಗೆ ಜೀವಿಸ್ಲಿಕ್ಕೆ, ತನ್ನ ಜೀವನವನ್ನು ಎಂಜಾಯ್ ಮಾಡಿ ಅವರು ಸುಖವಾಗಿರ್ಲಿಕ್ಕೆ ಅವರು ಇಷ್ಟಪಡ್ತಾರೆ. ಇದು ಲೋಕ ಮರಣದ ಬಗ್ಗೆ ಹೇಳುವಂತ ಸತ್ಯ. ಇದ್ದಷ್ಟು ಕಾಲ ಮಜಾ ಮಾಡು, ಹೋದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ಲೋಕ ಹೇಳುವಂತ ಒಂದು ಸತ್ಯ. ಆದ್ರೆ ಭಕ್ತನ ಆಶೆ ಏನು, ನಂಬದಿರುವವನು, ಇವನ ಮನಸ್ಸು ಹೀಗಿದೆ, ದೇವರನ್ನು ನಂಬದೆ, ಸೃಷ್ಟಿಕರ್ತನನ್ನು ನಂಬದೆ, ನಿಜವಾದಂತ ಸತ್ಯ ದೇವರನ್ನು ನಂಬದಿರುವಂತ ಅವನ ಮನಸ್ಸು ಹೇಗಿದೆ ಅಂದ್ರೆ, ನಿನಗೆ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ, ಮಜಾ ಮಾಡು, ಊಟ ಮಾಡು, ವಿಶ್ರಮಿಸ್ತಂತೇಳಿ ನಂಬದಿರುವವನ ಮನಸ್ಸು ಇದು. ಆದ್ರೆ ನಂಬಿರುವವನ ಆಶೆ ಏನಾಗ್ತದೆ ಮರಣದ ವಿಷಯದಲ್ಲಿ ಅಂತೇಳಿ ಒಂದು ಮಾತು ನಾವು ಓದ್ಕೊಳ್ಳೋಣ. ಕೊರಿಂಥದವರು ಬರೆದ 2ನೇ ಪತ್ರಿಕೆ, ಅಪೊಸ್ತಲನಾದ ಪೌಲನು ಕೊರಿಂಥದವರು ಬರೆದ 2ನೇ ಪತ್ರಿಕೆ ಒಂದು ಮಾತನ್ನ ಓದೋಣ. 5ನೇ ಅಧ್ಯಾಯ 7ನೇ ವಚನ ನಾವು ಓದ್ತಾ ಇದ್ದೇನೆ, ಇಲ್ಲಾಂದ್ರೆ 6ನೇ ವಚನ. ಈಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. ಆದದ್ರಿಂದ ದೇಹದಲ್ಲಿ ವಾಸಿಸುವವರಿಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ಆ ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎನಿಸುತ್ತೇವೆ. ಇಲ್ಲಿ ಒಬ್ಬ ಭಕ್ತನ ಆಶೆ. ನಾವು ಮೊದಲು ಲೋಕ ಏನ್ ಆಶೆ ಪಡ್ತಾ ಇದೆ ಅಂತ ನಾವು ಗಮನಿಸಿದ್ದೇವೆ. ಆದ್ರೆ ಇಲ್ಲಿ ಒಬ್ಬ ಭಕ್ತನು ಕರ್ತನಾದಂತ ಯೇಸು ಕ್ರಿಸ್ತನನ್ನು ಸ್ವರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವನು ಏನ್ ಆಶೆ ಪಡ್ತಾ ಇದ್ದಾನೆ, ಯಾವ್ದು ಇಷ್ಟ ಪಡ್ತಾ ಇದ್ದಾನೆ ಅಂದ್ರೆ, ಆತನು ದೇಹದಲ್ಲಿ ಇರುವವರೆಗೂ ನಾವೇನಾಗಿದ್ದೇವೆ, ಕರ್ತನಿಗೆ ದೂರಸ್ಥರಾಗಿದ್ದೇವೆ, ಪ್ರವಾಸಿಗಳಾಗಿದ್ದೇವೆ. ಆದ್ರೆ ಈ ದೇಹವನ್ನು ಬಿಟ್ಟು ನಾವು ಆತನ ಜೊತೆಯಲ್ಲಿ ಇರುವುದೇ ಉತ್ತಮವೆಂದು. ಇಲ್ಲಿ ಭಕ್ತನ ಆಶೆ ಏನಂತಂದ್ರೆ, ಈ ದೇಹವನ್ನು ಬಿಟ್ಟು ಆತನ ಜೊತೆಯಲ್ಲಿ ಇರುವುದೇ ಉತ್ತಮ ಅಂತೇಳಿ ಎನಿಸ್ತಾ ಇದೆ. ಇದು ಭಕ್ತನ ಆಶೆ. ನಾವೆಷ್ಟು ಕಾಲ ಈ ದೇಹದಲ್ಲಿ ಇರುವಷ್ಟು ಕಾಲ ನಾವು ದೇವರಿಗೆ ಏನಾಗಿದೆ, ದೂರಸ್ಥರಾಗಿದ್ದೇವೆ, ಪರದೇಶಸ್ಥರಾಗಿದ್ದೇವೆ. ಆದ್ರೆ ಇಲ್ಲಿ ಭಕ್ತನ ಆಶೆ ಪಡುವಂಥದ್ದು ಏನಂತಂದ್ರೆ, ಈ ದೇಹವನ್ನು ಬಿಟ್ಟು ಕರ್ತನ ಬಳಿ ಇರುವುದೇ ಉತ್ತಮ ಅಂತ. ಆದ್ರೆ ನಮಗೆ ಕೆಲವೊಂದು ಬಾಧ್ಯತೆಗಳು ಕೊಟ್ಟಿದ್ದಾನೆ, ಕರ್ತವ್ಯವಿದೆ, ಅದನ್ನು ನೆರವೇರಿಸಿಕೊಂಡು ಹೋಗುವಾಗ ಏನಂತ ಅಲ್ಲಿ ಪ್ರತಿಫಲವಿದೆ. ಈಗ ದೇವರ ಹತ್ರ ಇರ್ಲಿಕ್ಕೆ ಇಷ್ಟ ಅಂತ ಹೇಳಿ ಹಾಗೆ ಹೋಗಬಾರದು, ಅದು ತಪ್ಪಾಗ್ತದೆ. ಪೌಲನ ಜೀವನದಲ್ಲಿ ಕೂಡ ಅನೇಕ ಸಾರಿ ಆತನ ಹೇಳ್ತಾನೆ, ಅನೇಕ ಸಾರಿ ಪ್ರಾಣಾಪಾಯ ಬಂದಾಗಲೂ ಕೂಡ ಆತನ ಹೇಳುವಂತ ಮಾತಾಗ ಹೋಗಲಿಲ್ಲ. ತನಗೆ ನೇಮಿಸಿರುವಂತ ಕೆಲಸ, ತನಗೆ ನೇಮಿಸಿದ ಓಟವನ್ನು ಮುಗಿಸಿಕೊಂಡು ಆ ಬಾಧ್ಯತೆಗೆ ಪ್ರತಿಫಲವನ್ನು ಪಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಆತನ ಹೊರಟು ಹೋದ. ಅದಕ್ಕಾಗಿ ಪ್ರಿಯರೇ, ನಾವು ದೇಹದಲ್ಲಿ ಇರುವಷ್ಟು ಕಾಲ ಏನಾಗಿದ್ದೇವೆ, ದೇವರಿಗೆ ದೂರಸ್ಥರಾಗಿದ್ದೇವೆ. ಅದಕ್ಕಾಗಿ ಆತನ ಆಶೆ ನೋಡಿ, ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವಂತದ್ದು ಉತ್ತಮ. ಈ ದೇಹವನ್ನು ಬಿಟ್ಟು ಹೋಗಬೇಕಂತ ಹೇಳಿ ಆತನ ಆಶೆ ಪಡ್ತಾ ಇದ್ದ. ಇದು ಭಕ್ತನ ಆಶೆ. ಮರಣದ ವಿಷಯದಲ್ಲಿ ಆತನ ಆಶೆ ಪಡುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಆಮೇಲೆ ದೇವರ ವಾಕ್ಯ ಹೇಳುವಂತ ಸತ್ಯ ನಾವು ಗಮನಿಸೋಣ. ಒಬ್ಬ ಲೋಕಸ್ಥನು, ದೇವರನ್ನು ನಂಬದಿರುವಂತವನು, ಅವನು ಏನು ಆಶೆ ಪಡ್ತಾ ಇದ್ದಾನೆ ಅದು ಗಮನಿಸಿದ್ದೇವೆ. ನಂಬಿರುವಂತ ಭಕ್ತನು ಏನು ಆಶೆ ಪಡ್ತಾ ಇದ್ದಾನೆ ಅದನ್ನು ಗಮನಿಸಿದ್ದೇವೆ. ಅದರ ದೇವರ ವಾಕ್ಯ ಹೇಳುವಂತ ಸತ್ಯ, ಮರಣವಾದ ಮೇಲೆ
ನಮ್ಮ ಜೀವನದಲ್ಲಿ ದೇವರ ಚಿತ್ತವೇನಾಗಿದೆ ಅಂತ. ಮರಣವಾದ ಮೇಲೆ ನಮಗೆ ಶ್ರೇಷ್ಠವಾದಂತ ಒಂದು ಬಹುಮಾನ ಇಲ್ಲೇ ದೇವರು ದಯಪಾಲಿಸಿಕೊಡ್ತಾನೆ ನೋಡಿ. 5ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಬೇಕಾದ್ರೆ, ಈ ಶರೀರ, ಈ ದೇಹವೆಂಬ ಭೂಮಿ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು. ದೇವರೆಂದು ಉಂಟಾಗುವ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿರುವಂತದಲ್ಲ, ಅದು ನಾಶವಾಗುವಂತದ್ದಲ್ಲ, ಅದು ಶಾಶ್ವತವಾದಂತ ಒಂದು ಮನೆ, ಒಂದು ದೇಹವು ದೇವರ ನಮಗೆ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಅದುವೇ ಮಹಿಮಾ ಶರೀರ. ಅದಕ್ಕಾಗಿ ಆ ಸ್ಥಾನಕ್ಕಾಗಿ, ಆ ಸ್ಥಿತಿಗಾಗಿ ಇಲ್ಲಿ ಭಕ್ತನ ಏನ್ ಮಾಡ್ತಾ ಇದ್ದಾನೆ, ನಾವು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮ ಅಂತೇಳಿ. ಆದ್ರೆ ಯಾಕೆ ಹೋಗ್ಲಿಲ್ಲ? ಬಾಧ್ಯತೆ ಇದೆ, ಕೆಲಸ ಕಾರ್ಯಗಳಿದ್ದಾವೆ, ಅದನ್ನು ನೆರವೇರಿಸುವಾಗ ಪ್ರತಿಫಲವನ್ನು ಪಡ್ಕೊಂಡು ಹೋಗುದು. ಅದಕ್ಕೆ ತಿಮೋಥನ ಬರೆದಂತ 2ನೇ ಪತ್ರಿಕೆಯಲ್ಲಿ ಆತನು ಹೇಳುವಂತ ಮಾತು, ಈಗ ನಾನು ಹೋಗ್ತಾ ಇದ್ದೇನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೆ, ನನಗೋಸ್ಕರ ನೀತಿ ಕಿರೀಟವಿದೆಯಂತೆ. ಇದು ಭಕ್ತನ ಆಶೆ. ಆದ್ರೆ ಇವತ್ತು ಈ ಮರಣದ ವಿಚಾರದಲ್ಲಿ ದೇವರು ನಮ್ಮಿಂದ, ಮರಣವಾದ ಮೇಲೆ ನಮ್ಮಿಂದ ಏನು ಬಯಸ್ತಾನೋ ಒಂದು 3 ವಿಷಯಗಳನ್ನು ಕ್ಲುಪ್ತವಾಗಿ ನಾವು ಆಲೋಚನೆ ಮಾಡಿ ಮುಗಿಸ್ಕೊಳ್ಳೋಣ. ಮೊದಲನೇ ವಿಷಯ ನೋಡಿ, ಮೊದಲನೇ ವಿಷಯ, ಒಬ್ಬ ಭಕ್ತನು ಮರಣಿಸಿದಾಗ ಏನಾಗ್ತದೆ? 16ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಮೊದಲನೇ ವಿಷಯ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನ ನಾನು ಓದ್ತಾ ಇದ್ದೇನೆ. 22ನೇ ವಚನ, ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು, ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಇಲ್ಲಿ ಒಂದು ವಿಷಯ ಮಾತ್ರ ಗಮನಿಸೋಣ. ಒಬ್ಬ ಭಕ್ತನು ತೀರು ಹೋದ ಮೇಲೆ, ಅಂದ್ರೆ ಈ ದೇಹವನ್ನು ಬಿಟ್ಟಾಗ ಏನ್ ನಡೆಯುತ್ತದೆ ಅಂತ ನಾವು ನೋಡ್ಬೇಕಾದ್ರೆ, ದೇವದೂತರ ಬಂದು ಅವನನ್ನು ಕರೆಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿರುವಂತ ಒಂದು ಸತ್ಯವನ್ನು ಇಲ್ಲಿ ಗಮನಿಸ್ತೇವೆ. 22ನೇ ವಚನದಲ್ಲಿ ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಪ್ರಿಯರೇ, ಇವತ್ತು ನಾವು ಯೇಸು ಕ್ರಿಸ್ತನ ಅಂಗೀಕರಿಸಿ ಯೇಸು ಕ್ರಿಸ್ತನ ಮಕ್ಕಳಾಗಿ ಭೂಲೋಕದಲ್ಲಿ ಜೀವಿಸ್ತೇವೆ. ಒಂದು ವೇಳೆ ನಮ್ಮ ಆಯುಷ್ಕಾಲ ಪೂರ್ತಿ ಆದ್ರೆ, ಒಂದು ವೇಳೆ ಈ ಲೋಕವನ್ನ ಬಿಡುವಂತ ಸಂದರ್ಭದಲ್ಲಿ ದೇವದೂತರು ಬಂದು ಏನ್ ಮಾಡ್ತಾರಂತೆ, ನಮ್ಮನ್ನು ಕರ್ಕೊಂಡು ಅಬ್ರಹಾಮನ ಎದೆಗೆ ಒರಗಿಸ್ತಾರೆ. ನೋಡಿ ಎಷ್ಟು ದೊಡ್ಡ ಭಾಗ್ಯ. ಅಲ್ಲಿ ಐಶ್ವರ್ಯವಂತನಿಗೆ ಅದಿಲ್ಲ, ದೇವದೂತರು ಬಂದು ಅವನನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಇಲ್ಲ, ಅವನಿಗೆ ಉತ್ತರ ಕ್ರಿಯೆಗಳು ನಡೆದವಂತೆ ಆ ವಾಕ್ಯದಲ್ಲಿ ಓದ್ತೇವೆ. ಆದ್ರೆ ಭಕ್ತನ ವಿಷಯದಲ್ಲಿ ಶ್ರೇಷ್ಠವಂತ ಭಾಗ್ಯ ಅಂದ್ರೆ, ಅವನಿಗೆ ಈ ಲೋಕದಲ್ಲಿ ಯಾರು ಇಲ್ಲದಿದ್ರು ಕೂಡ, ಈ ಲೋಕದಲ್ಲಿ ಒಬ್ಬ ಭಿಕ್ಷಕನಾಗಿ ಸರಿಯಾದಂತ ಊಟವೂ ಕೂಡ ಇಲ್ಲದೆ ಒಂದು ಹೀನಾಯ ಸ್ಥಿತಿಯಲ್ಲಿ ಇದ್ದ ಆ ವ್ಯಕ್ತಿಯನ್ನು ಅವನು ದೇವರನ್ನು ನಂಬಿದ್ದರಿಂದ ಅವನು ಸತ್ತ ಮೇಲೆ, ಅವನು ಸತ್ತೀರು ಹೋದ ಮೇಲೆ ದೇವದೂತರ ಬಂದು ಅವನನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಶ್ರೇಷ್ಠವಂತ ಭಾಗ್ಯ ನೋಡಿ. ಇದು ಲೋಕಕ್ಕೆ ಗೊತ್ತಿಲ್ಲ ಪ್ರಿಯರೇ. ಇವತ್ತು ಕರ್ತನಾಂತ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರುವಂತ ನಮಗೆ ಆತನ ಹೇಳುವಂತ ಸತ್ಯ ಏನಂತಂದ್ರೆ, ನಮ್ಮನ್ನು ದೇವದೂತರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ ನೋಡಿದ ಮಾತು, ಕೊಲೊಸೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವೆಲ್ಲಿರ್ತೇವೆ? ಕೊಲೊಸೆ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯನ ಓದ್ತೀನಿ. ಯಾಕಂದ್ರೆ ನೀವು ಸತ್ತರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನಮಗೆ ಜೀವವಾಗಿರೋ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಸತ್ತು ಹೋದಂತ ಭಕ್ತರನ್ನು ದೇವದೂತರು ಅಬ್ರಹಾಮ ಎದೆಗೆ ಒರಗಿಸ್ತಾ ಇದ್ರು. ಆದ್ರೆ ಈಗ ಅದು ದೊಡ್ಡ ವಿಷಯ, ಅಷ್ಟು ನಾವು ಹೋಗುವುದಿಲ್ಲ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿದ್ದಂತ ನಮಗೆ ಇವತ್ತು ನಾವು ಯೇಸು ಕ್ರಿಸ್ತನಲ್ಲಿ ಮರಣಿಸಿದರೆ ನಮ್ಮ ಜೀವವು ದೇವರಲ್ಲಿದೆ. ದೇವರಲ್ಲಿ ನಮ್ಮನ್ನು ಆತನು ಭದ್ರಪಡಿಸ್ತಾನೆ, ಆತನೊಂದಿಗೆ ನಮ್ಮ ಜೀವ ಇರ್ತದೆ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮತ್ತೆ ಬರುವಾಗ ನಾವು ಕೂಡ ಪ್ರತ್ಯಕ್ಷರಾಗ್ತದೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ, ಒಬ್ಬ ಭಕ್ತನು ತೀರಿ ಹೋದಾಗ ಅವನಿಗೆ ಭಾಗ್ಯ ಏನಂತಂದ್ರೆ, ದೇವದೂತರ ಬಂದು ಅವನನ್ನು ಕರ್ಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸ್ತಾನೆ. ಅದೇ ಪರದೇಶನಲ್ಲಿ ಆತನು ಸೇರಿಸ್ತಾನೆ. ಆಮೇಲೆ ಎರಡನೇ ವಿಷಯ ನಾನು ಓದ್ತೀನಿ ನೋಡಿ. ಅದೇ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 25ನೇ ವಚನದಲ್ಲಿ, ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದ್ದನು ಎಂಬುದನ್ನು ನೆನಪಿಗೆ ತಂದುಗೋ. ಈಗಲಾದರೂ
ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಎರಡನೇ ವಿಷಯ, ಅವನಲ್ಲಿ ಸಮಾಧಾನವಂತ ಸ್ಥಿತಿಲಿ ಇರ್ತಾನೆ. ಇವನಿಗೆ ಸಂಕಟ, ಇವನಿಗೆ ದುಃಖ, ಇವನಿಗೆ ವೇದನೆ. ಯಾರಿಗೆ? ದೇವರನ್ನು ನಂಬದಿರುವಂತವನಿಗೆ. ಆದ್ರೆ ದೇವರನ್ನು ನಂಬಿರುವಂತ ಈ ಭಕ್ತನಿಗೆ ಆತನ ಹೇಳುವಂತ ಮಾತು, ಅಲ್ಲಿ ಅವನು ಸಮಾಧಾನವಾಗಿದ್ದಾನೆ. ಅವನಲ್ಲಿ ಸಮಾಧಾನವಾಗಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ಈ ಲೋಕದ ಎಲ್ಲಾ ಶ್ರಮೆಗಳನ್ನು ಅಬ್ರಹಾಮ್ ಹೇಳ್ತಾನಲ್ಲ, ಅವನು ಕಷ್ಟವನ್ನು ಅನುಭವಿಸಿದನು, ನೋವನ್ನು ಅನುಭವಿಸಿದನು, ಅವಮಾನಗಳನ್ನು ಸಹಿಸಿಕೊಂಡನು, ಅನೇಕರಿಂದ ನಿಂದೆಗಳನ್ನ ಅನುಭವಿಸಿದನು. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾನೆ? ಸಮಾಧಾನದಿಂದ ಇದ್ದಾನೆ. ನೀನು ಲೋಕದಲ್ಲಿ ಎಂಜಾಯ್ ಮಾಡಿದ್ದಿ, ಲೋಕದಲ್ಲಿ ಮಜಾ ಮಾಡಿದ್ದಿ, ಇಷ್ಟ ಬಂದ ಹಾಗೆ ಜೀವಿಸಿದ್ದಿ, ನಿನಗೆ ಸಂಕಟ. ನನ್ನ ನಂಬಿರುವಂತ ನನ್ನ ಮಗನಿಗಾದರೂ ಇಲ್ಲಿ ಸಮಾಧಾನ ಅಂತೇಳಿ. ಅದಕ್ಕಾಗಿ ಎರಡನೇ ಒಂದು ಭಾಗ್ಯ ಅಂತಂದ್ರೆ, ನಾವು ದೇವರಲ್ಲಿ ಸಮಾಧಾನವಾಗಿರ್ತೇವೆ. ಮೊದಲು ದೇವದೂತರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಎರಡು, ನಾವು ಸಮಾಧಾನವಾಗಿರ್ತೇವೆ. ದೇವರಲ್ಲಿ ಸಮಾಧಾನವಾಗಿರ್ತೇವೆ ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಅದ್ರ ಇಲ್ಲೊಂದು ಪ್ರಶ್ನೆ, ಅವ್ರು ಹೇಗಿರ್ತಾರೆ, ಯಾವ ದೇಹದಿಂದ ಇರ್ತಾರೆ ಅಂತೇಳಿ ನಾವು ಗಮನಿಸುವಾಗ ಸರಳವಾಗಿ ಹೇಳ್ತಾ ಇದ್ದೇನೆ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಪುನರುತ್ಥಾನವಾದ ಮೇಲೆ ಯಾವ ರೀತಿಯಿಂದ ದೇಹವನ್ನು ಧರಿಸಿಕೊಂಡಿದ್ದಾನೋ ಅದೇ ರೀತಿಯ ದೇಹದಲ್ಲಿ ನಾವಿರ್ತೀವಿ. ಮಹಿಮಾ ಶರೀರ, ಪೌಲನು ಬರೆದಿದ್ನಲ್ಲಿ 2 ಕೊರಿಂಥಿ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಆ ಮಹಿಮಾ ಶರೀರವನ್ನು ಧರಿಸಿಕೊಂಡು ನಾವು ಕರ್ತನಲ್ಲಿ ಸಂತೋಷಿಸುವವರಾಗಿರ್ತೇವೆ. ಅದೇ ಶರೀರ ಇಲ್ಲಿ ನೋಡಿ, ಇಲ್ಲಿ ಧನವಂತನು ಅವನು ಗುರುತಿಸಿದ್ದಾನೆ. ಆ ಲಾಜರನನ್ನು ಕಲಿಸು, ಅಲ್ಲಿ ಒಬ್ಬರನ್ನೊಬ್ಬರು ಗುರುತಿಸಿಕೊಳ್ಳುತ್ತಾರೆ. ಮತ್ತು ಅಲ್ಲಿ ನೋವಿರ್ತದೆ, ನೋವು ಅರ್ಥವಾಗ್ತದೆ, ಜ್ಞಾಪಕ ಶಕ್ತಿ ಇರ್ತದೆ, ಅಲ್ಲಿ ವೇದನೆ ಇರ್ತದೆ, ಅಲ್ಲಿ ದಾಹವಾಗ್ತದೆ, ಅದು ತುಂಬಾ ಯಾತನಿಕವಾದ ಸ್ಥಳ. ಎಲ್ಲವೂ ನಮಗೆ ಆ ಒಂದು ಅನುಭವಕ್ಕೆ ಬರ್ತವೆ. ಕೆಲವರು ಹೇಳ್ತಾರೆ ಸತ್ತ ಮೇಲೆ ಏನಾಗ್ತದೆ ನೋಡೋಣ ಅಂತ ಹೇಳಿ. ಇಲ್ಲ, ಸತ್ತ ಮೇಲೆ ಆ ನೋವು ನಮಗೆ ಅರ್ಥವಾಗ್ತದೆ, ನಮಗೆ ಜ್ಞಾಪಕ ಶಕ್ತಿ ಇರ್ತದೆ, ನಾವು ಎಷ್ಟು ವೇದನೆಯನ್ನು ಅನುಭವಿಸ್ತೇವೆ ನಮ್ಗೆ ಅರ್ಥವಾಗ್ತದೆ ಇರುವಂತ ಶರೀರದಲ್ಲಿ. ಅದಕ್ಕಾಗಿ ಪರಿಶುದ್ಧರಿಗೆ ಅಲ್ಲಿ ಸಮಾಧಾನ, ಯೇಸು ಕ್ರಿಸ್ತ ನಂಬಿದಂತವರಿಗೆ ಸಮಾಧಾನ, ನಂಬದಿರುವಂತವರಿಗೆ ಈ ಧನವಂತನ ಹಾಗೆ ಅವನು ದುಃಖ ಪಡಬೇಕು, ಬಾಧೆ ಪಡಬೇಕು. ನೀರಿಗಾಗಿ ಅವನು ಎಷ್ಟು ಗೋಲಾಡ್ತದೆ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಆ ಸ್ಥಿತಿ ನಮಗೆ ಬರಬಾರದಂದ್ರೆ ಇನ್ನು ಜೀವಂತವಾಗಿದ್ದಾಗ, ಇನ್ನು ನಮ್ಮ ದೇಹದಲ್ಲಿ ಪ್ರಾಣ ಆತ್ಮ ಇರುವಾಗಲೇ ನಿಜವಾದಂತ ಸೃಷ್ಟಿಕರ್ತ ನಾವು ತಿಳಿದುಕೊಳ್ಳುವಾಗ, ನಿಜವಾದಂತ ಯೇಸು ಕರ್ತನನ್ನು ನಾವು ಗ್ರಹಿಸಿಕೊಂಡು ಅಂಗೀಕರಿಸಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ಆ ಸ್ಥಿತಿಯನ್ನು ದೇವರು ತಪ್ಪಿಸ್ತಾನೆ. ಆ ಸ್ಥಿತಿಯಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ಇದು ಎರಡನೇ ವಿಷಯ. ಅನೇಕ ರೆಫರೆನ್ಸ್ ಇದೆ, ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಒಬ್ಬನೊಬ್ಬರು ಗುರ್ತಿಡಿತಾರೆ, ಜ್ಞಾಪಕ ಶಕ್ತಿ ಇರ್ತದೆ, ಬಾಧೆ ಅರ್ಥವಾಗ್ತದೆ, ದಾಹವಾಗ್ತದೆ, ಎಲ್ಲವಿರ್ತವೆ. ಮತ್ತು ಭೂಲೋಕದಲ್ಲಿ ಎಷ್ಟು ಜನ ಅಣ್ಣ ತಮ್ಮಂದಿರೋ ಅದು ಕೂಡ ಇರ್ತದೆ. ಯಾರು ಮರೆಯುವುದಿಲ್ಲ. ಸತ್ತ ಮೇಲೆ ಯಾರಿಗೇನು ಏನು ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ ಲೋಕ, ಆ ರೀತಿಯಾಗೆಲ್ಲ ಪ್ರಿಯರೇ ಎಲ್ಲ ಗೊತ್ತಾಗ್ತದೆ. ಹಾಗಾಗಿ ಆ ಯಾತನಕರ ಸ್ಥಳಕ್ಕೆ ಹೋಗದ ಹಾಗೆ ನಾವು ಈ ಭೂಲೋಕದಲ್ಲಿ ಇದ್ದಾಗ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿಕೊಂಡ್ರೆ ಅಲ್ಲಿ ಸಮಾಧಾನ, ಅವರಿಗೆ ಮಾತ್ರ ಸಂಕಟ. ಇದೇ ಎರಡನೇ ವಿಷಯ, ಅಲ್ಲಿ ಸಮಾಧಾನವಾಗಿರ್ತಾರೆ. ಒಂದು ದೇವದೂತರಿಂದ ಹೊಯ್ಯಲ್ಪಡ್ತಾರೆ, ಎರಡು ಸಮಾಧಾನವಾಗಿರ್ತಾರೆ. ಮೂರನೇ ವಿಷಯ ಹೇಳಿ ನಾನು ಮುಗಿಸ್ತೇನೆ. ಮೂರನೇ ವಿಷಯ, ಸದಾ ಕಾಲವು ಕರ್ತನೊಂದಿಗೆ ನಾವಿರ್ತೇವೆ. ಮೊದಲನೇ ತೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಸದಾ ಕಾಲವು ಕರ್ತನೊಂದಿಗೆ ಜೀವಿಸ್ತೇವೆ. ಏನ್ ಮಾಡ್ತಾ ಇರ್ತೇವೆ? ಆತನನ್ನು ಸ್ತುತಿಸುತ್ತಾ, ಆತನನ್ನು ಘನಪಡಿಸುತ್ತಾ, ಆತನ ಜೊತೆಯಲ್ಲಿ ನಾವಿರ್ತೇವೆ. ಆದ್ರೆ ದೇವರಲ್ಲಿ ಒಂದು 3 ಕಾರ್ಯಗಳನ್ನು ಮಾಡ್ತೀವಿ ನಾವು. ನೋಡಿ, ಆ 3 ವಿಷಯಗಳನ್ನು ನಾನು ಹೇಳಿ ಮುಗಿಸ್. ನಾವೇನ್ ಮಾಡ್ತೇವೆ? ಸದಾ ಕಾಲವು ಕರ್ತನೊಂದಿಗೆ ನಾವು ಏನ್ ಮಾಡ್ತೀವಿ ಅಂತೇಳಿ ಒಂದು ವಿಷಯ. ಅದೇ ಮೊದಲ 2ನೇ ಕೊರಿಂಥಿ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ, ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನಾವು ಸದಾಕಾಲ ಕರ್ತನೊಂದಿಗೆ ಇರ್ತೇವೆ. ಆದ್ರೆ ಅಲ್ಲಿ ಏನಂತಂದ್ರೆ, ನಮಗೆ ಪ್ರತಿಫಲಕ್ಕಾಗಿ, ಬಹುಮಾನಕ್ಕಾಗಿ ಕ್ರಿಸ್ತನ ನ್ಯಾಯಾಸನ ಮುಂದೆ ನಾವು ಕಾಣಿಸಿಕೊಳ್ಳಬೇಕು. ಈ ದೇಹದಿಂದ ಮಾಡುವುದು ಪ್ರತಿಯೊಂದು ಕೆಲಸಕ್ಕೂ, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ, ಈ ದೇಹದಿಂದ ನಾವು ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದೇವೋ ಆ ಕೆಲಸಕ್ಕೆ ನಮಗೆ ಪ್ರತಿಫಲವು ಇದ್ದೇ ಇರ್ತದೆ. ಇಲ್ಲಿ ಮರಣವಾದ ಮೇಲೆ ಅಲ್ಲಿ ದೇವರು ನಮಗೆ ಪ್ರತಿಫಲವನ್ನು ಕೊಡ್ತಾರೆ. ಅದಕ್ಕಾಗಿ ದೇಹದಲ್ಲಿ ಹುಷಾರಾಗಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ನಾವು ದೇವರನ್ನು ಮಹಿಮೆಪಡಿಸಬೇಕು. ನಾವೆಲ್ಲರೂ ಕೂಡ ಆತನ ಯಥಾಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕು, ಒಂದು ವಿಷಯ. ಆಮೇಲೆ ಇನ್ನೊಂದು ವಿಷಯ ನೋಡಿ, ಮತ್ತೇನೆ ಬರೆಸುವಾರ್ತೆ
19ನೇ ಅಧ್ಯಾಯ ಒಂದು ಮಾತು ಓದೋಣ. 19ನೇ ಅಧ್ಯಾಯ 27ನೇ ವಚನ. 19ನೇ ಅಧ್ಯಾಯ 27ನೇ ವಚನವನ್ನ ಓದಬೇಕಾದ್ರೆ 27, 29. ಓಕೆ, 29 ಮತ್ತು 28 ಓದೋಣ ನೋಡಿ. ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಇದು ಎರಡನೇ ಭಾಗ್ಯ. ಒಂದು, ನಮ್ಮ ದೇಹದ ಮೂಲಕವಾಗಿ ನಡೆಸಿರುವಂತ ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಫಲವಿದೆ. ಎರಡನೇದಾಗಿ ಅಲ್ಲಿ ನಮಗೆ ಸಿಂಹಾಸನ ಇರ್ತವೆ, 12 ಕುಲದವರಿಗೆ ನ್ಯಾಯ ವಿಚಾರಣೆ ಮಾಡುವಂತ ಒಂದು ಕೃಪೆ ದೇವರು ನಮ್ಮ ಜೀವನದಲ್ಲಿ ದಯಪಾಲಿಸ್ತಾನೆ. ಕಡೆದಾಗ ಒಂದು ಮಾತು, ಮೊದಲನೇ ಕೊರಿಂಥಿ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯ, ಇಲ್ಲ 2ನೇ ವಚನದಿಂದ ಓದೋಣ. ದೇವಜನರು ಲೋಕಕ್ಕೆ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದು. ದೇವಜನರು ಯಾರು? ಲೋಕಕ್ಕೆ ತೀರ್ಪು ಮಾಡುವಂತವರು. 3ನೇ ವಚನದಲ್ಲಿ ನಾವು ದೇವದೂತರಿಗೂ ತೀರ್ಪು ಮಾಡುವೆಂಬುದನ್ನು ನಿಮಗೆ ತಿಳಿಯದು. ಇದು ಸತ್ತ ಮೇಲೆ ಭಕ್ತನ ಒಂದು ಬಾಧ್ಯತೆ. ಒಂದು, ದೇವದೂತರು ಅವನು ಕರ್ಕೊಂಡು ಹೋಗಿ ಅಬ್ರಹಾಮ ಎದೆಗೆ ಒರಗಿಸ್ತಾರೆ, ಅಲ್ಲಿ ಸಮಾಧಾನವಾಗಿರ್ತಾನೆ. 3, ಈ ದೇಹದಿಂದ ನಡೆಸಿದ ಪ್ರತಿಯೊಂದು ಕಾರ್ಯಕ್ಕೂ ಅಲ್ಲಿ ನಮ್ಗೆ ಪ್ರತಿಫಲವಿದೆ. ಮತ್ತು ಇಸ್ರಾಯೇಲ್ 12 ಕುಲದವರಿಗೆ ನ್ಯಾಯ ವಿಚಾರಣೆ ಮಾಡ್ತೇವೆ, ಲೋಕಕ್ಕೆ ನ್ಯಾಯ ತೀರ್ಪು ಮಾಡ್ತೇವೆ, ಮತ್ತು ದೇವದೂತರಿಗೆ ಕೂಡ ನ್ಯಾಯ ವಿಚಾರಣೆ ಮಾಡುವಂತ ಕೃಪೆ ದೇವ ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಸತ್ತ ಮೇಲೆ ನಮ್ಮ ಜೀವನದಲ್ಲಿ ದೇವರ ಚಿತ್ತವಾಗಿದೆ. ಅದಕ್ಕಾಗಿ ಪ್ರಿಯರೇ, ಈ ಭೂಲೋಕದ ಇನ್ನೂ ಸಜೀವರಾಗಿದ್ದಾಗ ಆ ಸೃಷ್ಟಿಕರ್ತಂತ ದೇವರನ್ನು ನಾವು ತಿಳಿದುಕೊಂಡು ಒಳ್ಳೆ ಭಕ್ತಿವಂತರಾಗಿ, ಭಯದಲ್ಲಿ, ಪರಿಶುದ್ಧತೆಯಲ್ಲಿ, ನಂಬಿಕೆಯಲ್ಲಿ ಪ್ರಾಮಾಣಿಕರಾಗಿ ಜೀವಿಸುತ್ತಾ ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗೋಣ. ಒಂದು ವೇಳೆ ಇವತ್ತೇ ನಾವು ಈ ಲೋಕವನ್ನು ಬಿಡಬೇಕಾದ್ರೂ ಕೂಡ ನಮಗಿರುವಂತ ಬಾಧ್ಯತೆ ನಾವು ನೆನೆಸಿ ಸಂತೋಷವಾಗಿ ಜೀವಿಸೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರ ಆತ್ಮ ನಮ್ಗೆ ಸಹಾಯ ಮಾಡ್ಲಿ. ದೇವರು ಕೊಟ್ಟಂತ ಮಾತುಗಳನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ಎಲ್ಲ ಧನ್ಯವಾದ.